ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಜಾಗತಿಕ ಆರೋಗ್ಯ ಕ್ಷೇತ್ರದಲ್ಲಿ ಇಂದು ಸಂಚಲನ ಮೂಡಿಸುವಂತಹ ಬೆಳವಣಿಗೆಯೊಂದು ನಡೆದಿದೆ. ವಿಶ್ವ ಆರೋಗ್ಯ ಸಂಸ್ಥೆಯೊಂದಿಗೆ ಕಳೆದ 78 ವರ್ಷಗಳಿಂದ ಹೊಂದಿದ್ದ ದೀರ್ಘಕಾಲದ ಬಾಂಧವ್ಯವನ್ನ ಅಮೆರಿಕ ಅಧಿಕೃತವಾಗಿ ಕಡಿದುಕೊಂಡಿದೆ. ಟ್ರಂಪ್ ಆಡಳಿತ ಈ ಹಿಂದೆ ಘೋಷಿಸಿದಂತೆ ಹಿಂತೆಗೆತ ಪ್ರಕ್ರಿಯೆಯನ್ನ ಇಂದು ಪೂರ್ಣಗೊಳಿಸಿದ್ದು, ಇದು ಅಂತಾರಾಷ್ಟ್ರೀಯ ಆರೋಗ್ಯ ಅಭಿಯಾನಗಳ ಮೇಲೆ ದೊಡ್ಡ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಅಮೆರಿಕದ ಈ ನಿರ್ಧಾರ ಜಗತ್ತಿನ ಆರೋಗ್ಯ ಸಮತೋಲನವನ್ನ ಹೇಗೆ ಬದಲಾಯಿಸಲಿದೆ? ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಅಮೆರಿಕ ಇಂದು ದೊಡ್ಡ ನಿರ್ಧಾರವೊಂದನ್ನ ಜಾರಿಗೆ ತಂದಿದೆ. 1948ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದಾಗಿನಿಂದಲೂ ಕೂಡ ಅದರ ಬೆನ್ನೆಲುಬಾಗಿ ಅಮೆರಿಕ ನಿಂತಿತ್ತು. ಈಗ ಈ ಸಂಸ್ಥೆಯಿಂದ ಹೊರಬಂದಿದೆ ಅಮೆರಿಕ. ಟ್ರಂಪ್ ಆಡಳಿತ ಈ ಹಿಂದೆ ನೀಡಿದಂತಹ ಗಡುವಿನಂತೆ ಎಲ್ಲ ಔಪಚಾರಿಕ ಪ್ರಕ್ರಿಯೆಗಳನ್ನ ಇಂದು ಮುಕ್ತಾಯಗೊಳಿಸಿದೆ. ಇದರೊಂದಿಗೆ ಜಾಗತಿಕ ಆರೋಗ್ಯ ನೀತಿಗಳಲ್ಲಿ ಅಮೆರಿಕದ ಪ್ರಭಾವ ಮತ್ತು ಆರ್ಥಿಕ ನೆರವಿನ ಯುಗಕ್ಕೆ ಸದ್ಯಕ್ಕೆ ತೆರೆ ಬಿದ್ದಂತಾಗಿದೆ. ಈ ಹಿಂತೆಗೆತಕ್ಕೆ ಪ್ರಮುಖ ಕಾರಣ ಚೀನಾ ಮತ್ತು ಕೊರೋನಾ ವೈರಸ್ ಹರಡುವಿಕೆ. ವಿಶ್ವ ಆರೋಗ್ಯ ಸಂಸ್ಥೆ ಚೀನಾದ ಪರವಾಗಿ ಕೆಲಸ ಮಾಡ್ತಾ ಇದೆ ಮತ್ತು ಕೋವಿಡ್-19 ನಿಯಂತ್ರಿಸುವಲ್ಲಿ ವಿಫಲ ಆಗಿದೆ ಅಂತ ಅಮೆರಿಕ ಗಂಭೀರವಾಗಿ ಆರೋಪ ಮಾಡಿತ್ತು. ಈ ಸಂಸ್ಥೆಯಲ್ಲಿ ಸುಧಾರಣೆ ತರೋದಕ್ಕೆ ನೀಡಿದಂತಹ ಸಮಯಾವಕಾಶ ಮುಗಿದ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ಅಮೆರಿಕ ಕೈಗೊಂಡಿದೆ. ವಿಶ್ವ ಆರೋಗ್ಯ ಸಂಸ್ಥೆಗೆ ಅತಿ ಹೆಚ್ಚು ಹಣಕಾಸಿನ ನೆರವು ನೀಡ್ತಾ ಇದ್ದಂತಹ ರಾಷ್ಟ್ರ ಅಂತ ಅಂದ್ರೆ ಅದು ಅಮೆರಿಕ. ಪ್ರತಿ ವರ್ಷ ಅಂದಾಜು $400 ರಿಂದ $500 ಮಿಲಿಯನ್ ಅಷ್ಟು ಅನುದಾನವನ್ನ ಅಮೆರಿಕ ನೀಡ್ತಾ ಇತ್ತು. ಈಗ ಈ ಹಣಕಾಸಿನ ಹರಿವು ಕೂಡ ಸ್ಥಗಿತಗೊಂಡಿರೋದ್ರಿಂದ ಪೋಲಿಯೋ ನಿರ್ಮೂಲನೆ ಇರ್ಬೋದು ಮತ್ತು ಮಲೇರಿಯಾ ನಿಯಂತ್ರಣ ಮತ್ತು HIV ವಿರುದ್ಧದ ಜಾಗತಿಕ ಹೋರಾಟಗಳಿಗೆ ದೊಡ್ಡ ಹಿನ್ನಡೆಯಾಗುವಂತ ಭೀತಿ ಎದುರಾಗಿದೆ. ಅಮೆರಿಕದ ಈ ನಡೆ ಬಡ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಆರೋಗ್ಯ ವ್ಯವಸ್ಥೆಯ ಮೇಲೆ ನೇರ ಪರಿಣಾಮ ಬೀರಲಿದೆ. ಅಮೆರಿಕದ ಈ ನಿರ್ಧಾರಕ್ಕೆ ಜಗತ್ತಿನಾದ್ಯಂತ ಪರ ವಿರೋಧದ ಚರ್ಚೆಗಳು ಕೂಡ ಶುರುವಾಗಿದೆ. ಅಮೆರಿಕದ ಹೊರಹೋಗುವಿಕೆಯಿಂದಾಗಿ ಜಾಗತಿಕ ಆರೋಗ್ಯ ನಿರ್ವಹಣೆಯಲ್ಲಿ ನಾಯಕತ್ವದ ಶೂನ್ಯ ಸೃಷ್ಟಿಯಾಗಲಿದೆ ಅನ್ನುವಂಥ ಆತಂಕ ತಜ್ಞರಲ್ಲಿ ಮೂಡಿದೆ. ಮತ್ತೊಂದೆಡೆ ಅಮೆರಿಕ ತನ್ನದೇ ಆದಂತಹ ಸ್ವತಂತ್ರ ಅಂತಾರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ಮುಂದಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಅಮೆರಿಕ ಅಧಿಕೃತವಾಗಿ ಹೊರಬಂದಿದೆ. ಈ ನಿರ್ಧಾರ ಭವಿಷ್ಯದಲ್ಲಿ ಜಾಗತಿಕ ಸಾಂಕ್ರಾಮಿಕ ರೋಗಗಳ ನಿರ್ವಹಣೆ ಮತ್ತು ಲಸಿಕೆ ವಿತರಣೆಯ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅಮೆರಿಕದ ಈ ಐತಿಹಾಸಿಕ ಹೆಜ್ಜೆ ಜಾಗತಿಕ ಆರೋಗ್ಯ ರಾಜತಾಂತ್ರಿಕತೆಯಲ್ಲಿ ಹೊಸ ಸಂಘರ್ಷಕ್ಕೆ ನಾಂದಿ ಹಾಡಿದೆ.